ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ವೇಕೆನ್ಸಿಗಳ ಒಂದು ರೀಸೆಂಟ್ ಆಗಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರೆ ಅಥವಾ ತಾವೇನಾದ್ರೂ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಮತ್ತು ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ಏನು ಹೋಗಬಹುದು ಎಂಬುದರ ಬಗ್ಗೆ ಕೆಲವೊಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇದೀನಿ. ಒಂದಂತೂ ಇಲ್ಲಿ ಒಂದು ಖಂಡಿತವಾಗಿ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಆಫ್ ಏನಿದೆ ಬಹಳ ಅಂದ್ರೆ ಬಹಳ ಒಂದು ಕಡಿಮೆ ಹೋಗುವಂತಹ ಒಂದು ಚಾನ್ಸಸ್ ಇದಾವೆ. ರೀಸೆಂಟ್ ಆಗಿ ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಅದು ಏನಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವುದಕ್ಕೆ ಒಂದು ಭಯ ಪಡ್ತಿದ್ದಾರೆ. ಕಾರಣ ಏನಂದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ SLC ನಲ್ಲಿ ಕೇವಲ 60%, 70% ಇದ್ರೆ ಬೇಕಂತಾನೆ ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ 99%, 100% ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಅವರ ಮೇಲೆ ಒಂದು ಲೀಗಲ್ ಆಗಿರುವಂತಹ ಒಂದು ಆಕ್ಷನ್, ಪೊಲೀಸ್ ಕೇಸ್ ಆಗುತ್ತೆ ಎನ್ನುವಂತಹ ಒಂದು ಉದ್ದೇಶದಿಂದ ಬಹಳಷ್ಟು ನಮ್ಮ ಒಂದು ಕರ್ನಾಟಕದಂತ ಅಷ್ಟೇ ಅಲ್ಲ, ಇನ್ನು ಬಹಳಷ್ಟು ಒಂದು ಸರ್ಕಲ್ ಇಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುತ್ತಿಲ್ಲ. ಇದರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಸಹ ಬಂದಿದೆ. ಇನ್ನು ಇಷ್ಟೇ ಅಲ್ಲ, ಸೆಲೆಕ್ಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಹೊಸ ಮೆಥಡ್ ಅಲ್ಲಿ ಏನ್ ಮಾಡಕ್ಕೆ ಹೋಗ್ತಿದ್ದಾರೆ, ಈ ಒಂದು ಮೆಥಡ್ ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಆಗ್ತಿದಾವೆ. ಈ ಎಲ್ಲಾ ಒಂದು ರೀಸನ್ ಇಂದ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಏನಿದೆ ಕಡಿಮೆ ಹೋಗುವಂತಹ ಒಂದು ಸಾಧ್ಯತೆ ಇದೆ. ಸೊ ಬನ್ನಿದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ವಿತ್ ಪ್ರೂಫ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡಿಕೊಂಡು ನಮ್ಮ ಒಂದು ಕರ್ನಾಟಕದ ಸರ್ಕಲ್ ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಸರ್ಕಲ್ಸ್ ಅನ್ನ ಆಸ್ ಎ ರೆಫರೆನ್ಸ್ ಆಗಿ ನಾನು ಇಟ್ಕೊಂಡು ಈ ಬಾರಿ ಇಷ್ಟೇ ಒಂದು ಕಟ್ ಆಫ್ ಹೋಗುತ್ತೆ ಎನ್ನುವುದರ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ನ ಒಂದು ಕಟ್ ಆಫ್ ಬಗ್ಗೆ ತಮಗೆ ಒಂದು ಡೀಟೇಲ್ ಆಗಿ ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಸಿಗಬೇಕು ಅಂತ ನಾನು ಇಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಕೆಲವೊಂದು ಡೇಟಾ ಅನ್ನ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಗೆ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅವರು ನಾಳೆ ತಿಂಗಳು ಒಂದು 3ನೇ ತಾರೀಕಿನ ಒಂದು ಒಳಗಡೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗಬೇಕಾಗಿರುತ್ತೆ. ಓಕೆನಾ, ಇದು ಒಂದು ರಿಮೈಂಡರ್ ಅಂತ ಇಟ್ಕೊಳ್ಳಿ. ಮತ್ತೆ ನಾನು ಇದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ನಾನು ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋನ ತಾವು ನೋಡಿ ನಂತರ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ಆಸ್ ಎ ಸಕ್ಸಸ್ಫುಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಇಲ್ಲಿಂದ ತಾವು ಮಾಡ್ಕೊಂಡು ಬನ್ನಿ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಒಂದು ಕಟ್ ಆಫ್ ಅನ್ನ ಹೇಳಕ್ ಹೋದ್ರೆ ಒಂದು ಮಾತನ್ನ ಹೇಳಿದ್ದೆ, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಆಫ್ ಏನಿದೆ ಬಹಳ ಒಂದು ಕಡಿಮೆ ಹೋಗುವಂತಹ ಒಂದು ಚಾನ್ಸ್ ಇದೆ. ಕಾರಣ ಏನು ಅಂತ ಒಂದು ಹೇಳಿದ್ದೀನಿ. ಬಟ್ ಇಲ್ಲಿ ಒಂದು ಕೆಲವೊಂದು ಪ್ರೂಫ್ ಅನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬಹಳಷ್ಟು ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ನಲ್ಲಿ ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಸರ್ಕಲ್ಸ್ ನಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ಒಂದು ಸ್ಪಾಟ್ ನಲ್ಲಿ ಒಂದು ಲೈವ್ ನಲ್ಲೇ ಒಂದು ಸಿಕ್ಕಾಕೊಂಡು ಅವರ ಮೇಲೆ ಒಂದು ಲೀಗಲ್ ಆಗಿರುವಂತಹ ಒಂದು ಆಕ್ಷನ್ ಅನ್ನ ತಗೊಂಡಿದ್ದಾರೆ ಮತ್ತು ಪೊಲೀಸ್ ಅರೆಸ್ಟ್ ಕೂಡ ಇಲ್ಲಿ ಒಂದು ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಆರ್ಟಿಕಲ್ ಅನ್ನ ಕೆಲವೊಂದು ನ್ಯೂಸ್ ಚಾನೆಲ್ ಒಂದು ರಿಪೋರ್ಟ್ ಅನ್ನ ನಾನು ಇಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. GDS ನಕಲಿ ಪ್ರಮಾಣ ಪತ್ರ ಪ್ರಕರಣ, ನಕಲಿ ಪ್ರಮಾಣ ಪತ್ರ ಬಳಸಿ ಗ್ರಾಮೀಣ ಡಾಕ್ ಸೇವಕ್ ನೇಮಕಾತಿ ಪ್ರಕರಣದಲ್ಲಿ ಚಂದನ್ ಚರಣ್ ಸಾಹು ಬಂಧನ ಮತ್ತು 14 ಮಂದಿ ಇಲ್ಲಿ ಒಂದು ಪರಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಯಾವ ಒಂದು ರೀಸನ್ ಇಂದ ನಾನು ಹೇಳಿದ್ದೀನಿ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಬೇಕಂತಾನೆ ಒಂದು ಬಹಳ ಒಂದು ಒಳ್ಳೆಯ ಒಂದು ಏನೋ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋದ ನಂತರ ಇಲ್ಲಿ ಒಂದು ಹೊಸದಾಗಿರುವಂತಹ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಮೆಥಡ್ ಅನ್ನ ಬಳಸಿಕೊಂಡು ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಮಾಡಿದ್ದಾರೆ. ಸೊ ಫೈನಲ್ ಆಗಿ ಈ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸಿಕ್ಕಾಕೊಂಡಿದ್ದಾರೆ. ಈ ರೀತಿ ಪ್ರತಿ ಒಂದು ಡಿವಿಷನ್ ಅಲ್ಲಿ ಪ್ರತಿ ಒಂದು ಏನೋ ಒಂದು ಸರ್ಕಲ್ ನಲ್ಲಿ ಕೂಡ ಈ ರೀತಿಯಾಗಿರುವಂತಹ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆ. ಇನ್ನು ಕೆಲವೊಂದು ನೋಡಬಹುದು, ಜಾರ್ಖಂಡ್ ನ ಒಂದು ಸರ್ಕಲ್ ಅಲ್ಲಿ ಜಾರ್ಖಂಡ್ ಗ್ರಾಮೀಣ ಡಾಕ್ ಸೇವಕ್ ಮರು ಸೇರ್ಪಡೆಯಲ್ಲಿ ಅಕ್ರಮಗಳು
ತನಿಖೆಗೆ ಆದೇಶ. ಅನೇಕ ಅಭ್ಯರ್ಥಿಗಳು 100% ಅಂಕಗಳನ್ನು ಹೊಂದಿದ್ದಾರೆ ಅಂತಾನು ಕೂಡ ಇಲ್ಲಿ ಒಂದು ಆರ್ಟಿಕಲ್ ಮುಖಾಂತರ ಅಲ್ಲಿ ಶೇರ್ ಅನ್ನ ಮಾಡಿದ್ದಾರೆ. ಓಕೆನಾ, ಬೇಕಂತಾನೆ ಓಕೆನಾ SLC ನಲ್ಲಿ 60% ಇರುತ್ತೆ, 70% ಇರುತ್ತೆ. ಬಟ್ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಕ್ಕೆ ಇಲ್ಲಿ ಆಪ್ಷನ್ ಇಲ್ಲ. ಬಟ್ ಏನ್ ಮಾಡ್ತಾರೆ, ಅದು ಬೇರೆ ಒಂದು ಸ್ವತಃ ಒಂದು ಮೊಬೈಲ್ ಫೋನ್ ಮುಖಾಂತರ ಏನು ಒಂದು ಅಪ್ಲೈ ಮಾಡಿರುವಂತಹ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಇದೇ ಒಂದು ತಪ್ಪನ್ನ ಬಹಳಷ್ಟು ಜನ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ನೋಡಬಹುದು, ಜಾರ್ಖಂಡ್ ನ ಒಂದು ಸರ್ಕಲ್ ಆಗಿರ್ಬೋದು, ಬಿಹಾರದಲ್ಲಿ 100 ಅಭ್ಯರ್ಥಿಗಳು ನಕಲು ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರಗಳಿಂದ ಸಿಕ್ಕಿ ಬಿದ್ದಿದ್ದಾರೆ. ಮುಜಾಫರ್ಪುರದಲ್ಲಿ 11 ಅಭ್ಯರ್ಥಿಗಳು ಬಂಧಿಸಲಾಗಿದೆ ಎಂಬುದರ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ನ್ಯೂಸ್ ಇನ್ನೊಂದು ಆರ್ಟಿಕಲ್ ಅಂತ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಅಂಚೆ ನೇಮಕಾತಿಯಲ್ಲಿ ನಕಲಿ ಪ್ರಮಾಣ ಪತ್ರ. ಒಡಿಶಾದಲ್ಲಿ 67 ಸ್ಥಳಗಳಲ್ಲಿ ಸಿಬಿಐ ದಾಳಿಯನ್ನ ಮಾಡಿದ್ದಾರೆ. ನೋಡಬಹುದು, ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನಡೀತಿದೆ. ಅದರಲ್ಲೂ ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಒಂದು ಡೈರೆಕ್ಟ್ ಆಗಿ ಒಂದು ಸಿಬಿಐನೇ ಒಂದು ರೈಡ್ ಅನ್ನ ಮಾಡ್ತಿದ್ದಾರೆ. ಸೊ ತಾವು ಅರ್ಥ ಅನ್ನ ಮಾಡ್ಕೋಬಹುದು, ಈ ಬಾರಿ ಎಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ರಾಂಗ್ ಆಗಿರುವಂತಹ ಒಂದು ಫೇಕ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ ಅನ್ನೋದು ಪಡೆಯೋಕೆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಎಂಬುದು. ಕೋರಾಪುಟ್ನಲ್ಲಿ ನಕಲಿ ಪ್ರಮಾಣ ಪತ್ರ ಹಗರಣದಲ್ಲಿ 4 ಅಂಚೆ ಅಭ್ಯರ್ಥಿಗಳು ಬಂಧನ ಮಾಡಿದ್ದಾರೆ, ಅರೆಸ್ಟ್ ಅನ್ನ ಮಾಡಿದ್ದಾರೆ. 37 ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ಪೋಸ್ಟಲ್ ಜಾಬ್ ಇನ್ ಒಡಿಶಾ ಫೌಂಡ್ ವಿತ್ ಫೇಕ್ ಸರ್ಟಿಫಿಕೇಟ್ಸ್. ಓಕೆನಾ, ಫೇಕ್ ಆಗಿರುವಂತಹ ಒಂದು ಪರ್ಸೆಂಟೇಜ್, ಫೇಕ್ ಆಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಹೋಗಿ ಅವರ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ 1% ಇರುತ್ತೆ. ಬಟ್ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನು ಕೆಲವೊಂದು ಚೇಂಜಸ್ ಅನ್ನ ಮಾಡಿ ಒಂದು ಪರ್ಸೆಂಟೇಜ್ ಅನ್ನ ಹಾಕಿರ್ತಾರೆ. ಸೊ ಡಿವಿಯ ಒಂದು ಸಂದರ್ಭದಲ್ಲಿ ಮುಲಾಜಿಲ್ದಿರ ಏನು ಒಂದು ರಿಜೆಕ್ಟ್ ಅನ್ನ ಮಾಡಿ ಇನ್ನು ಕೆಲವರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಆಕ್ಷನ್ ಸಹ ತಗೊಂಡಿದ್ದಾರೆ. ಈ ಎಲ್ಲಾ ಒಂದು ಕಾರಣದಿಂದಾಗಿ ಬಹಳ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರುವಂತಹ ಒಂದು ಸಂದರ್ಭದಲ್ಲಿ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಕಟ್ ಆಫ್ ಏನಿದೆ ಅದು ಒಂದು ಕಡಿಮೆ ಹೋಗುವುದಕ್ಕೆ ಇಲ್ಲಿ ಒಂದು ಚಾನ್ಸ್ ಇದೆ. ಈಗ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಮೊದಲನೇ ಒಂದು ಸರ್ಕಲ್ ಒಂದು ಆಂಧ್ರ ಪ್ರದೇಶನ ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನಾನು ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಬಗ್ಗೆನೂ ಕೂಡ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದಾಗಿ ತಾವು ಆಂಧ್ರ ಪ್ರದೇಶಗೆ ಈ ಬಾರಿ ಒಂದು ಜನರಲ್ ಮತ್ತು UR ಗೆ ಖಂಡಿತವಾಗಿ 96% ಮತ್ತು 96% ಅಬವ್ ಒಂದು ಕಟ್ ಆಫ್ ಹೋಗುತ್ತೆ. OBC ಗೆ 95.66, EWS ಗೆ 92.15, SC ಗೆ 97.33, ST ಗೆ ಏನು 90.25 ಮತ್ತು PWD ಗೆ 76% ಈ ಬಾರಿ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸ್ ಇದೆ. ಅಸ್ಸಾಂಗೆ ಜನರಲ್ಗೆ 93 ಆಗಿರ್ಬೋದು, OBC ಗೆ 95, EWS ಗೆ 95, SC ಗೆ 91 ಮತ್ತು ST ಗೆ 77.9 ಮತ್ತು PWD ಗೆ 73.2 ಒಂದು ಕಟ್ ಆಫ್ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸರ್ಕಲ್ ತಾವು ಬಿಹಾರ್ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ 93.1, OBC ಗೆ 95, EWS ಗೆ 95, SC 91, ST 77.9 ಮತ್ತು PWD 73.2%. ಛತ್ತೀಸ್ಗಢ ಎನ್ನುವಂತಹ ಒಂದು ಸರ್ಕಲ್ಗೆ ಜನರಲ್ಗೆ 93.5 ಮತ್ತು OBC ಗೆ 96.3, EWS ಗೆ 88.5, SC ಗೆ 94.33, ST ಗೆ 91.33, PWD ಗೆ 67% ಈ ಬಾರಿ ಕಟ್ ಆಫ್ ಹೋಗುತ್ತೆ. ಇಲ್ಲಿ ನಾನು ಪ್ರತಿಯೊಂದು ಸರ್ಕಲ್ ನ ಒಂದು ಕಟ್ ಆಫ್ ಹೇಳ್ತಿಲ್ಲ, ಓಕೆನಾ, ವಿಡಿಯೋ ಬಹಳಷ್ಟು ಒಂದು ಲಾಂಗ್ ಆಗುತ್ತೆ. ಇಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಅನ್ನ ಮೆನ್ಷನ್ ಮಾಡಿಕೊಂಡು ಕೇವಲ 10 ಸರ್ಕಲ್ ನ ಒಂದು ಏನು ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಇಲ್ಲಿ ದಿಲ್ಲಿಯ ಒಂದು ಸರ್ಕಲ್ಗೆ 98.6, OBC ಗೆ 97.2, EWS ಗೆ 96, SC ಗೆ 95.8, ST ಗೆ 93.41 ಮತ್ತು PWD ಏನು ಒಂದು 83.81% ಮತ್ತು ಗುಜರಾತ್ಗೆ ತಾವು ಚಕೋಟನ್ನ ಮಾಡಬಹುದು. ಜನರಲ್, OBC, EWS ಮತ್ತು ST ಒಂದು PWD ಒಂದು ಕ್ಯಾಟಗರಿಗೆ. ಅದೇ ರೀತಿಯಾಗಿ ಒಂದು ಹರಿಯಾಣಗೆ ಕೂಡ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಹರಿಯಾಣದಲ್ಲಿ ಈ ಬಾರಿ ಕಟ್ ಆಫ್ ಏನಿದೆ ಬಹಳಷ್ಟು ಒಂದು ಜಾಸ್ತಿ ಆಗಿರುವಂತಹ ಒಂದು ಕಟ್ ಆಫ್ ಹೋಗಿದೆ. ತಾವು ಬೇಕಾದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಂತರ ಹಿಮಾಚಲ್ ಪ್ರದೇಶಕ್ಕೆ ಕೂಡ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್, OBC, EWS ನ ಒಂದು ಕ್ಯಾಟಗರಿಗೆ. ಜಮ್ಮು ಕಾಶ್ಮೀರ ಆಗಿರಬಹುದು. ಇದೇ ರೀತಿಯಾಗಿ ಒಂದು ಜಾರ್ಖಂಡ್ ನಲ್ಲಿ ಕೂಡ ಒಂದು ಅಲ್ಪ ಸ್ವಲ್ಪ ಒಂದು ಕಟ್ ಆಫ್ ಹೋಗಿದೆ. ನಂತರ ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಬಾರಿ ಮಾತಾಡಕ್ ಹೋದ್ರೆ ಜನರಲ್ ನ ಒಂದು ಕ್ಯಾಟಗರಿಗೆ 91.36 ನ ಒಂದು ಪರ್ಸೆಂಟೇಜ್ ನ ಮೇಲೆ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸಸ್ ಇದೆ. ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ 97 ಆಗಿರ್ಬೋದು, 96 ಆಗಿರ್ಬೋದು, 98% ನ ಒಂದು ಏನೋ ಒಂದು ಕಟ್ ಆಫ್ ಹೋಗಿದೆ. ಬಟ್ ಕೆಲವೊಂದು ರೀಸನ್ಸ್ ಇಂದ ಹೇಳಿದೇನಲ್ಲ, ಲೇಟೆಸ್ಟ್ ಆಗಿರುವಂತಹ ಕೆಲವೊಂದು ರೀಸನ್ಸ್ ಇಂದ ಕಟ್ ಆಫ್ ಈ ಬಾರಿ ಒಂದು ಕೆಳಗೆ ಬೀಳುತ್ತೆ.
OBCಗೆ 91.52, EWSಗೆ 81.44, STಗೆ 90.2 ಮತ್ತು STಗೆ 85.12, ನಂತರ PWDಗೆ 78.85% ಈ ಬಾರಿ ಒಂದು ಕಟ್ ಆಫ್ ಬೀಳುತ್ತೆ. ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು PWD ನ ಒಂದು ಕ್ಯಾಟಗರಿಗೆ ಪ್ರತಿ ಒಂದು ಸರ್ಕಲ್ ಅಲ್ಲಿ ಬಹಳ ಅಂದ್ರೆ ಬಹಳ ಒಂದು ಕಡಿಮೆ ಒಂದು ಕಟ್ ಆಫ್ ಹೋಗುತ್ತೆ. ಕೆಲವೊಂದು ಸರ್ಕಲ್ ಅಲ್ಲಿ 70% ಆಗಿರ್ಬೋದು, 80% ಆಗಿರ್ಬೋದು. ನಮ್ಮ ಒಂದು ಸರ್ಕಲ್ ಅಲ್ಲಿ ಒಂದು 60%ಗೆ ಒಂದು PWD ನ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗುತ್ತೆ. ರೀಸನ್ ಏನಂದ್ರೆ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು PWD ನ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡ್ತಾರೆ, ಒಂದು ಹ್ಯಾಂಡಿಕ್ಯಾಪ್ ನ ಒಂದು ಕ್ಯಾಂಡಿಡೇಟ್ಸ್ ಗಳು. ಸೊ ಆ ಒಂದು ಸಂದರ್ಭದಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇರುತ್ತೆ ಅಷ್ಟೇ ಒಂದು ಪರ್ಸೆಂಟೇಜ್ ನ ಒಂದು ಕಟ್ ಆಫ್ ಹೋಗುತ್ತೆ, ಈಸಿಯಾಗಿ ಅವರ ಒಂದು ಸೆಲೆಕ್ಷನ್ ಆಗುತ್ತೆ. ಇಷ್ಟು ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕದ ಒಂದು ಏನೋ ಒಂದು ಪರ್ಸೆಂಟೇಜ್ ಅನ್ನ ಇಷ್ಟು ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕದ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಈ ಒಂದು ರೇಂಜ್ ಅಲ್ಲಿ ಹೋಗುತ್ತೆ. ಹಾಗಾದ್ರೆ ಯಾವಾಗ ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಬಹಳ ಬೇಗ ನಾಳೆ ತಿಂಗಳು ಒಂದು 15ನೇ ತಾರೀಕು ಮೇಲೆ ನಾಳೆ ತಿಂಗಳು 20ನೇ ತಾರೀಕಿನ ಮೇಲೆ ಯಾವಾಗಾದ್ರೂ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು. ಓಕೆನಾ, ಬಹಳ ಬೇಗನೆ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಯಾವ ರೀತಿ ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಹೇಗೆ ಬೇಗ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ ಅದೇ ರೀತಿಯಾಗಿ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಕೊನೆಯದಾಗಿ ಒಂದು ಮಾತು, ತಮ್ಮದೇನಾದರೂ SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಅನ್ನ ಇಟ್ಟು ತಾವು ಒಂದು ಕರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಹಾಕಿ ತಾವು ಅಪ್ಲೈ ಅನ್ನ ಮಾಡಿದ್ರೆ ಈ ಬಾರಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಈ ಒಂದು ಸೆಲೆಕ್ಷನ್ ಆಗುತ್ತೆ. ಓಕೆನಾ, ಸೊ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಡೇ ಬೈ ಡೇ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಆ ಒಂದು ಅಪ್ಡೇಟ್ಸ್ ಗಳು ತಮಗೆ ಒಂದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಸಿಗಬೇಕು ಅಂದ್ರೆ ಖಂಡಿತವಾಗಿ ಇದೇ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಅಪ್ಡೇಟ್ ಅನ್ನ ತಾವು ಮಿಸ್ ಮಾಡ್ಕೊಂಡಿರಾ ಅಪ್ಡೇಟ್ ಅನ್ನ ತಾವು ಪಡಿತಾ ಇರಬೇಕು. ಓಕೆನಾ, ಇದೇ ರೀತಿಯಂತಹ ಒಂದು ಇದೇ ರೀತಿಯಾಗಿರುವಂತಹ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಟ್ರಸ್ಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆದಷ್ಟು ಬೇಗ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ.